ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆಯನ್ನ ಕೂಗಿದ ಆರೋಪದ ವಿಚಾರದಲ್ಲಿ ಜಂಗಿ ಕುಸ್ತಿಯೇ ನಡೆದು ಹೋಗಿದೆ. ವಿಧಾನಮಂಡಲ ಕಲಾಪದ ಒಳಗೂ ಹೊರಗೂ ಕೇಸರಿ ಪಡೆ ತೀವ್ರ ಆಕ್ರೋಶದ ಕಹಳೆಯನ್ನೇ ಊದಿದೆ. ಕಾಂಗ್ರೆಸ್ ಗೆಲುವಿನ ಖುಷಿಗೆ ಇಲ್ಲಿ ತಣ್ಣೀರು ಬಿದ್ದಿದೆ. ಲೋಕ ಸಮರಕ್ಕೆ ಬಿಜೆಪಿಯ ಕೈಗೆ ಬ್ರಹ್ಮಾಸ್ತ್ರವೇ ಸಿಕ್ಕಿದೆ. ಆ ಅಸ್ತ್ರವನ್ನ ಇಟ್ಟುಕೊಂಡೇ ನಿನ್ನೆಯಿಂದಲೂ ಕೂಡ ಬಿಜೆಪಿ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಅಷ್ಟಕ್ಕೂ ನಿನ್ನೆ ರಾತ್ರಿ ವಿಧಾನಸೌಧದಲ್ಲಿ ಘೋಷಣೆ ಯಾರು ಕೂಗಿದ್ರು, ಏನ್ ಕೂಗಿದ್ರು ನೀವೇ ನೋಡಿ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿವೇಶನದ ಒಳಗೆ ಹೊರಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ ಸಮರವೇ ನಡೆದು ಹೋಯಿತು. ಹಾಗಾದ್ರೆ ಬನ್ನಿ ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಮಾನ್ಯ ಅಧ್ಯಕ್ಷ. ಯಾಕಂದ್ರೆ ಇದು ದೇಶದ ಪ್ರಶ್ನೆ, ಸಂವಿಧಾನದ ಪ್ರಶ್ನೆ ಮತ್ತು ಕಾನೂನು ಸುವ್ಯವಸ್ಥೆ ಪ್ರಶ್ನೆ. ಕಾನೂನು ಸುವ್ಯವಸ್ಥೆ ವಿಧಾನಸೌಧದಲ್ಲೇ ಇಲ್ಲ ಅಂದಮೇಲೆ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ? ಅದಕ್ಕೆ ನಾವು FSL ಇದಕ್ಕೆ ಕಳಿಸಿದ್ದೀವಿ. ಅದು ಪಾಕಿಸ್ತಾನ ಅಂತ ಕೂಗಿದಾರ ಇಲ್ಲವೋ ಅಂತ ವರದಿ ಕೊಡಿ ಅಂತ. ಪಾಕಿಸ್ತಾನ ಅಂತ ಕೂಗಿದ್ರೆ ಅವ್ರು ಯಾರ್ಯಾದ್ರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದೆಮ್. ಎಲ್ಲೂ ಕೂಡ ಅವ್ರನ್ನ ಮಟ್ಟ ಹಾಕುವಂತ ಮಾತಾಡ್ತಾ ಇಲ್ಲ. ಇದರ ಪರಿಣಾಮವಾಗಿ ಇಡೀ ರಾಜ್ಯದ ಉದ್ದಾಗಲಕ್ಕೆ ಇಂಥ ಶಕ್ತಿಗಳು ಇವತ್ತು ತಲೆ ಎತ್ತಿ ನಿಂತಿದ್ದಾವೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಏನಾದ್ರು ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ FSL ರಿಪೋರ್ಟ್ ಅಲ್ಲಿ ಬಂದ್ರೆ ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನ್ ಕಾನೂನಿನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನ ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮ್ಗೆ. ನಾನು ಆಗ್ರಹಿಸ್ತೇನೆ, ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು, ಬೇರೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನು ಯಾರು ಹೊರಬೇಕಾಗಾದ್ರೆ? ಇವತ್ತು 47ರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೇ ಕಾಂಗ್ರೆಸ್. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ. ಯಾರು ಕರೆದಿದ್ರೆ ಒಳಿಕಾಗ್ತಾರೆ ಪೊಲೀಸರು, ಕಾನೂನು ರೀತಿ ತೆಗೆದುಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಯಾರು ತಪ್ಪಿಸ್ತಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ, ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ವಿಧಾನಸಭೆಯಲ್ಲಿ ಮಾತ್ರ ಅಲ್ಲ, ವಿಧಾನ ಪರಿಷತ್ನಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿದ್ದು ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಯಿತು. ಅಲ್ಲೂ ಕೂಡ ವಾಕ್ ಸಮರವೇ ನಡೆದು ಹೋಯಿತು. ಗೌರವದಿಂದ ಮಾತಾಡಬೇಕು. ಘೋಷಣೆ ಕೂಗಿದ್ದಾರೆ ಅನ್ನಲಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಜೆಪಿ ಹೋರಾಟದ ಹಾದಿಯನ್ನ ಹಿಡಿದುಕೊಂಡು ಅಸ್ತ್ರವನ್ನಾಗಿ ಮಾಡಿಕೊಂಡ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಒಂದಷ್ಟು ನಾಯಕರು ಆರತ ಹೇಳಿಕೆಯನ್ನ ಕೊಟ್ಟೇ ಇಲ್ಲ, ಆರತ ಘೋಷಣೆಗಳು ಬಂದೇ ಇಲ್ಲ ಅಂತ ಹೇಳಿದ್ರೆ, ಮತ್ತೊಂದು ಕೆಲವರು ಕಡೆ ಈಗಾಗಲೇ ಗೃಹ ಸಚಿವರ ಆದಿಯಾಗಿ ಸಿಎಂ ಆದಿಯಾಗಿ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇಂತಹ ಗಂಭೀರವಾದ ವಿಚಾರ ಒಂದು ವೇಳೆ ಹೇಳಿಕೆ ಕೊಟ್ಟರೆ ದೇಶದ್ರೋಹದ ವಿಚಾರವೇ ಆಗಿರುತ್ತೆ. ಬಟ್ ಇದರಲ್ಲಿ ರಾಜಕೀಯ ಮಾಡ್ಕೊಳ್ಳೋದು, ಸಮರ್ಥಿಸಿಕೊಳ್ಳೋದು, ಇಂತಹ ಇದರ ಹಿಂದಿರುವಂತಹ ಲೆಕ್ಕಾಚಾರ ಎಲ್ಲವನ್ನ ಕೂಡ
ಪಕ್ಷಾತೀತವಾಗಿ ಮಾಡಬೇಕಾದ ವಿಚಾರ ಅಲ್ವಾ ಇದು ಅಂತ ಹೇಳಿ. ಸಹಜವಾಗಿ ರಾಷ್ಟ್ರೀಯತೆ ಮತ್ತು ದೇಶ ವಿರೋಧಿ ಇಂತಹ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಬಿಜೆಪಿ ಯಾವತ್ತೂ ಕೂಡ ಒಂದು ರೀತಿ ಅಫೆನ್ಸಿವ್ ಮೋಡಲ್ ಇರುತ್ತೆ. ಕಾಂಗ್ರೆಸ್ಸಿಗೆ ಯಾವತ್ತೂ ಕೂಡ ಒಂದು ರೀತಿ ಬ್ಯಾಕ್ ಫುಟ್. ಆದರೆ ಫಸ್ಟ್ ಟೈಮ್ ಇವ್ರು ಏನಂದ್ರೆ ಇಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ನೀವಷ್ಟೇ ಹಿಂದೂಗಳ, ನೀವಷ್ಟೇ ದೇಶಭಕ್ತರ ಅನ್ನುವಂಥ ಒಂದು ನರೇಟಿವ್ನ, ಕೌಂಟರ್ ನರೇಟಿವ್ನ ಬಿಲ್ಡ್ ಮಾಡಲಿಕ್ಕೆ ಸದಾಕಾಲ ಪ್ರಯತ್ನ ಮಾಡುವಂಥ ಲೆಕ್ಕಾಚಾರಗಳನ್ನು ಕಾಂಗ್ರೆಸ್ ಮಾಡಿದೆ. ಆದರೆ ಈ ಒಂದು ವಿಚಾರ ಏನಿದೆ ಇದರಲ್ಲಿ ಸ್ವತಃ ಸ್ಪಾಟಲ್ಲಿದ್ದಂಥ ನಾಸೀರ್ ಅವರು ಅದನ್ನು ಒಂದಷ್ಟು ಬೇರೆ ರೀತಿ ಹ್ಯಾಂಡಲ್ ಮಾಡಬಹುದಿತ್ತು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ಕ್ಷಣಕ್ಕೆ ಓಕೆ ಮೀಡಿಯಾದಿಂದ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಇಲ್ಲ, ಈ ರೀತಿ ಆಗಿದ್ದಿದ್ರೆ ಇದು ತಪ್ಪು, ದೇಶ ವಿರೋಧಿ, ದೇಶದ್ರೋಹದ ಕೆಲಸ ಯಾರೇ ಮಾಡಿದ್ರು ಇದನ್ನ ಸ್ಕ್ರೂಟನೈಸ್ ಮಾಡ್ತೀವಿ ಅಂತ. ಆದರೆ ಅವ್ರು ವಾಪಸ್ಸು ಮೀಡಿಯಾಗಳ ಮೇಲೆ ಬಿದ್ದಂಥ ರೀತಿ ಇದೆಯಲ್ಲ, ಅದು ಅವರಿಗೆ ಬಂದಂಥ ಸಹಜ ಆಕ್ರೋಶನ ಅಥವಾ ಗೆಲುವಿನ ಸಂಭ್ರಮಾಚರಣೆಯನ್ನ ಕಸಿದುಕೊಡ್ತಾ ಇದ್ದಾರೆ ಬಿಜೆಪಿ ಕಸಿದುಕೊಳ್ಳುವಂಥ ಒಂದು ಅವಕಾಶ ಸಿಗ್ತಾ ಇದೆ ಅನ್ನೋ ಹತಾಶೆನ, ಅದು ವಾಟ್ ಎವರ್ ಇಟ್ ಮೇ ಬಿ. ಆದರೆ ಅವ್ರು ರಿಯಾಕ್ಟ್ ಮಾಡಿದಂಥ ರೀತಿ ಅದಕ್ಕೆ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದಂಥ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದು. ಅದಾದಮೇಲೆ ಸಹಜವಾಗಿ ಬಿಜೆಪಿಗೆ ಒಂದು ಚುನಾವಣಾಸ್ತ್ರ, ಈ ಹಿಂದೆಯೂ ಕೂಡ ಇಂತಹ 10 ಅಸ್ತ್ರಗಳನ್ನು ಅವರು ಬಳಸ್ಕೊಂಡಿದ್ದಾರೆ. ಈಗಲೂ ಕೂಡ ಅಂಥದ್ದೇ ಒಂದು ಬ್ರಹ್ಮಾಸ್ತ್ರ ಸಿಕ್ತು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ, ವಿಶ್ವಾಸದಲ್ಲಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮಾಡ್ತಾ ಇರೋದ್ರದ್ದು. ಸಹಜವಾಗಿ ಈಗ FSL ರಿಪೋರ್ಟು ನಿರೀಕ್ಷಿತ ಬರಬೇಕು. ಈಗ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸೆಕೆಂಡ್. ಆದರೆ ಬರೋವರೆಗೂ ಕೂಡ ಇದನ್ನೊಂದು ಪಾಪ್ಯುಲರ್ ನರೇಟಿವ್ ಆಗಿ ಬಿಲ್ಡ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಅದೆಲ್ಲವನ್ನೂ ಕೂಡ ಬಿಜೆಪಿ ಮಾಡ್ತಾ ಇದೆ. ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಇರ್ಬೋದು ಅಥವಾ ಸದನದ ಒಳಗೆ ಹೊರಗೆ ಇಂತಹ ಹೇಳಿಕೆಗಳ ಮೂಲಕ ಮತ್ತಷ್ಟು ಕಾಂಗ್ರೆಸ್ ಅನ್ನ ಬ್ಯಾಕ್ ಫುಟ್ಗೆ ತಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಇದನ್ನ ಬೆಳಿಗ್ಗೆಯಿಂದ ಸ್ವಲ್ಪ ಒಂದಷ್ಟು ಕರೆಕ್ಷನ್ ಮೋಡ್ಗೆ ಬಂದಿದೆ. ನಿನ್ನೆಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಅಂತಹ ಯಾವುದೇ ದೇಶದ್ರೋಹಿ ಹೇಳಿಕೆಗಳಲ್ಲಿ ಬಂದಿದ್ದೆ ಅದರಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಈಗಲೇ ನೋಡಿದ್ವಿ ನಾವು. ಪರಮೇಶ್ವರ್ ಅವರು ಸೆಷನ್ ಒಳಗಡೆ ಹೇಳಿದ್ದು, ಸೆಷನ್ ಹೊರಗಡೆ CM DCM ಹೇಳ್ತಾ ಇರುವಂಥದ್ದು. ಆದರೆ ಈ ಒಂದು ಹೇಳಿಕೆ ಯಾಕೆ ಅಥವಾ ಇಂಥದ್ದೊಂದು ಹೇಳಿದ್ದಾರೆ ಅನ್ನಲಾದ ಹೇಳಿಕೆ ಯಾಕೆ ಈ ಟೈಮಿಂಗಲ್ಲಿ ತುಂಬ ಮಹತ್ವ ಪಡ್ಕೊತಾ ಇದೆ ಅಂದರೆ, ಸಹಜವಾಗಿ ಇನ್ನೊಂದು 70-80 ದಿನ ಅಷ್ಟೇ ಇರುವಂಥದ್ದು. ಆಲ್ರೆಡಿ ಕಾಂಗ್ರೆಸ್ ವಿರುದ್ಧ ಇಂತಹ ಹಲವಾರು ಅಂದರೆ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಮೈತ್ರಿಕೂಟದ ಸಂಬಂಧಿತವಾಗಿ ದೇಶ ಹಿಂದುತ್ವ ಅಂತ ಬಂದಂಥ ಸಂದರ್ಭದಲ್ಲಿ ಕಾರ್ನರ್ ಮಾಡುವಂಥ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೆಯೋದ್ರಿಂದ ಸಹಜವಾದ ಮತ ಆತಂಕ ಇಲ್ಲಿ ಕಾಣಿಸ್ತಾ ಇದೆ ಅವರಿಗೆ. ಹಾಗಾಗಿ ಒಂದು ರೀತಿ ಬ್ಯಾಕ್ ಫುಟ್ ರೀತಿ ಕಾಣಿಸ್ತಾ ಇದೆ. ಇನ್ನು ಜೊತೆಗೆ ಮೊನ್ನೆ ಅಷ್ಟೇ ಸಂವಿಧಾನ ದಿನಾಚರಣೆಯ ಸಂದರ್ಭದಲ್ಲಿ ನಿತಾಶಾ ಕೌಲ್ ಅವರನ್ನು ಭಾರತೀಯ ಮೂಲದ ಲಂಡನ್ನಲ್ಲಿರುವಂಥ ಲೇಖಕಿ ಬಂದರು. ಆಮೇಲೆ ಅವರನ್ನು ಇಲ್ಲಿ ಏರ್ಪೋರ್ಟಲ್ಲೇ ಎಲ್ಲ ತುಂಬ ವಿಚಾರಣೆಯನ್ನು ಮಾಡಿ ವಾಪಸ್ ಅವರನ್ನು ಕಳಿಸಿದ್ರು ಅನ್ನೋವಂಥದ್ದು ವಿಚಾರ ಆಗಿತ್ತು. ಆಗ್ಲಿಂದನೂ ಕೂಡ ಅಂದರೆ ಪಾಕ್ ಪರ ಇರುವಂಥವ್ರನ್ನ, ದೇಶದ ಅಖಂಡತೆ ಬಗ್ಗೆ ಇರುವಂಥವ್ರನ್ನ ಇಲ್ಲಿ ಆಹ್ವಾನಿಸಬೇಕಿತ್ತ ಸರ್ಕಾರಿ ಕಾರ್ಯಕ್ರಮಕ್ಕೆ, ಅದು ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಅಂತೆಲ್ಲ ನೀವು ಮಾಡುವಂಥ ಸಂದರ್ಭದಲ್ಲಿ ಅನ್ನೋಂಥದ್ದು ನರೇಟಿವ್ ಬಿಲ್ಡ್ ಆಗೋ ಸಂದರ್ಭದಲ್ಲೇ ಕ್ಲೋಸ್ ಟು ದಟ್. ಈಗ ಎಲೆಕ್ಷನ್ ನಾವು ಗೆದ್ವಿ, ಮೈತ್ರಿಗೆ ಮುಖಭಂಗ ಮಾಡಿದ್ವಿ, 2ನೇ ಮುಖಭಂಗ ಅಂತೆಲ್ಲ ಸೆಲೆಬ್ರೇಟ್ ಮಾಡೋಕ್ಕಿದ್ದಂಥ ಸಂದರ್ಭ ಈ ರೀತಿ ರಿವರ್ಸ್ ಆಯ್ತಲ್ಲ ಅನ್ನೋ ಒಂದು ಸಹಜ ಆತಂಕ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸ್ತಾ ಇದ್ದಾರೆ. ಆತಂಕದಿಂದ ಯಾವ ರೀತಿ ಹೊರಬರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಬಿಜೆಪಿ ಇನ್ನಷ್ಟು ಎಫೆಕ್ಟಿವ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಳುತ್ತಾ ಅನ್ನೋದು ಕೂಡ ಕುತೂಹಲ. ನವಿತಾ, ಪಟೇಲ್ ಈಗಾಗಲೇ ಹೇಳಿದಾಗೆ ಒಂದು ರೀತಿಯ ನರೇಟಿವ್ ಬಿಲ್ಡ್ ಆಗಿದೆ ಆಲ್ರೆಡಿ ಈಗಾಗಲೇ ಅನ್ನುವಂಥದ್ದು. ಶಕ್ತಿ ಸೌಧ, ಆಡಳಿತ ಸೌಧ, ವಿಧಾನಸೌಧದಲ್ಲೇ ಈ ರೀತಿಯಾದಂತಹ ಒಂದು ಹೇಳಿಕೆಗಳು ಬಂದಿದ್ದೆ ಆದರೆ ದೊಡ್ಡ ಮಟ್ಟದ ಒಂದು ಗಂಭೀರವಾದ ವಿಚಾರ ಆಗುತ್ತೆ. ಜೊತೆಗೆ ಇದು ಧೈರ್ಯದ ವಿಚಾರ ಆಗಿರ್ಬೋದು, ಎಷ್ಟು ಧೈರ್ಯ ಇದೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಹೇಗೆ ಸೇಫ್ ಅನ್ನುವಂತಹ ಪ್ರಶ್ನೆಗಳು, ಜೊತೆಗೆ ನಾಯಕರ ವರ್ತನೆಗಳು. ನಾಟ್ ಓನ್ಲಿ ಶಕ್ತಿಸೌಧ, ವಿಧಾನಸೌಧ ಅಲ್ಲ, ನಮ್ಮ ಮನೆಯಲ್ಲೂ ಕೂಡ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರೆ, ಪಾಕಿಸ್ತಾನ ಪರದ ಸಿಂಪತಿ ವ್ಯಕ್ತ ಮಾಡಿದರೆ ನಾವು ಈ ನೆಲಕ್ಕೆ ಮಾಡಿದಂಥ ಮೋಸ, ಈ ನೆಲದ ಅನ್ನಕ್ಕೆ ಮಾಡಿದಂಥ ಮೋಸ, ಈ ನೆಲದ ನಾವು ದ್ರೋಹಿಗಳು, ಈ ನೆಲದ ದೇಶದ್ರೋಹಿಗಳು, ಅದು ಯಾರೇ ಆಗಿರ್ಬೋದು, ಎನಿಬಡಿ, ಯಾವುದೇ ಧರ್ಮ ಜಾತಿ ಯಾರೇ ಆಗಿರ್ಬೋದು, ಈ ನೆಲದ ಋಣದಲ್ಲಿದ್ದಂಥವರು, ಈ ನೆಲದಲ್ಲಿ ಬದುಕ್ತಂಥವರು ನೀವು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗ್ತಾನೆ ಅಂದರೆ ಅವನು ನಿಜವಾಗ್ಲೂ ಈ ದೇಶದ ದೇಶಪ್ರೇಮಿ ಅಲ್ಲ. ಅವನು ಯಾವತ್ತಿದ್ರೂ ಕೂಡ ಈ ದೇಶಕ್ಕೆ ಯಾವತ್ತಿದ್ರೂ ಕೂಡ ಅಪಾಯಕಾರಿ ವ್ಯಕ್ತಿ ಮತ್ತು ಈ ದೇಶದ್ರೋಹಿ ಅನ್ನೋಕ್ಕಿಂತಲೂ ಅವನು ಕೂಡ ಈ ದೇಶದ ಭಯೋತ್ಪಾದಕ, ಆಂತರಿಕ ಭಯೋತ್ಪಾದಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಆಂತರಿಕ ಭಯೋತ್ಪಾದಕರನ್ನ ಇರ್ರೆಸ್ಪೆಕ್ಟಬಲ್ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರುವಂಥದ್ದು, ಸಮಾಜವಾದಿ ಪಾರ್ಟಿ ಇರುವಂಥದ್ದು, ಯಾರೇ ಪಕ್ಷದವರು ಕೂಡ ಅವ್ರ ಪರವಾಗಿ ನಿಲ್ಲಬಾರ್ದು, ಅವರನ್ನು ಎಡೆಮುರಿ ಕಟ್ಟಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಇಂಥವರೇ ಈ ದೇಶದ ಅಪಾಯಕಾರಿ ಆಗ್ತಿರ್ತಕ್ಕಂಥದ್ದು. ನಿಮಗೆ ಬೇರೆ ಬೇರೆ ಪಾಕಿಸ್ತಾನದ ಉಗ್ರರು ಯಾಕೆ ಬರ್ತಾರೆ ನಮ್ಮಲ್ಲಿ ಹೆಂಗೆ ಶೆಲ್ಟರ್ ತಗೊತಾರೆ? ಈ ದೇಶದೊಳಗಿರ್ತಕ್ಕಂಥ ಆಂತರಿಕ ಈ ಥರದ ಈ ದೇಶದ ಋಣದಲ್ಲಿರ್ತಕ್ಕಂಥವ್ರು, ಈ ದೇಶದ ನೀರು ಕುಡ್ದಂಥವ್ರು, ಈ ದೇಶದ ಅನ್ನ ತಿನ್ನಂಥವರ ಸಪೋರ್ಟಿಂದಲೇ ಇವತ್ತು ಭಯೋತ್ಪಾದಕರು ಕೂಡ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಇದು ಯಾರೇ ಅದು ಖಂಡನೆ ಮಾಡುವಂಥದ್ದು. ಕಾಂಗ್ರೆಸ್ ಈ ವಿಚಾರದಲ್ಲಿ ನಿಮಗೆ ಇವತ್ತು ಕೂಡ ಭಾಳಷ್ಟು ಚರ್ಚೆ ಆಗ್ತಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಅತಿಯಾದ ತುಷ್ಟೀಕರಣ, ಅತಿಯಾದ ಓಲೈಕೆಯಿಂದ ಇವತ್ತು ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಡ್ತಿದೆ. ಈ ದೇಶದ ಬಹುಸಂಖ್ಯಾತ ಒಂದು ಸಮುದಾಯನ, ಒಂದು ಧರ್ಮವನ್ನು ಪರೋಕ್ಷವಾಗಿ ಇನ್ನೊಂದು ಸಮುದಾಯನ ಓಲೈಕೆ ಕಾರಣಕ್ಕಾಗಿ ಕಡೆಗಣಿಸ್ಲಿಕ್ಕೆ ಕಾರಣಕ್ಕಾಯಿತು. ಇದರ ಪರಿಣಾಮ ಈಗ ಅಧಿಕಾರ ಇಲ್ಲದೆ
10 ವರ್ಷಗಳ ಕಾಲ, ಸುಮಾರು 9.5 ವರ್ಷಗಳ ಕಾಲ ಅಧಿಕಾರದಲ್ಲಿ ಅನುಭವಿಸ್ತಿದ್ದಾರೆ. ಮುಂದೆ ಕೂಡ ಇದೇ ಥರ ಅತಿಯಾದ ತುಷ್ಟೀಕರಣದ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗುತ್ತೆ. ಕಾಂಗ್ರೆಸ್ ಒಳಗಿರ್ತಕ್ಕಂಥ ಬಹುತೇಕ ಹಿಂದೂಗಳು ಕೂಡ ಕಾಂಗ್ರೆಸ್ಸನ್ನು ವಿರೋಧ ಮಾಡುವಂಥ ಸ್ಥಿತಿ ನಿರ್ಮಾಣ ಆದ ಚರ್ಚೆ ಈಗ ಹುಟ್ಟು ಆಗ್ತಿರುವಂಥದ್ದು, ಆರಂಭ ಆಗ್ತಿರುವಂಥದ್ದು. ನೀವು ನಿನ್ನೆ ಘಟನೆಯನ್ನು ಕೂಲಂಕಷವಾಗಿ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ನಿಜವಾಗ್ಲೂ ಪೊಲೀಸ್ ಅಧಿಕಾರಿ ಮತ್ತೆ ಒಂದು ವೇಳೆ ಯಾರಾದರೂ ಆಗಿದ್ದು ಕೂಡ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ಕೂಡ ಈ ಆಡಳಿತ ಸರ್ಕಾರ ಇರುವಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರನ್ನ ರಕ್ಷಣೆ ಮಾಡೋಕ್ಕಾಗಿ, ಸರ್ಕಾರದ ಆ ನಾಸೀರ್ ಹುಸೇನ್ ರವರ ಮಾನ ಉಳಿಸ್ಕೊಳ್ಳೋಕ್ಕಾಗಿ, ನಾಸೀರ್ ಹುಸೇನ್ ರವರ ಮುಖ ಉಳಿಸ್ಕೊಳ್ಳೋಕ್ಕಾಗಿ, ಆ ರಾಜ್ಯಸಭೆಯ ಜಯದ ಅಲೆಯನ್ನು ಉಳಿಸ್ಕೊಳ್ಳೋಕ್ಕಾಗಿ ಏನಾದರೂ ಪೊಲೀಸ್ ಅಧಿಕಾರಿಗಳಿರ್ಬೋದು, ರಾಜಕಾರಣಿ ಯಾರಾದರೂ ರಕ್ಷಣೆ ಮಾಡೋಕ್ಕೆ ಹೋದರೆ ಅವರು ಕೂಡ ಈ ದೇಶದ್ರೋಹಿಗಳ ಪಾರ್ಟ್ 2 ಇವರು ಕೂಡ ದೇಶದ್ರೋಹಿಗೆ ಒಬ್ಬ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆತನು ಕೂಡ ಇನ್ನೊಬ್ಬ ದೇಶದ್ರೋಹಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಯಾರು ಕೂಡ ರಾಜಕೀಯ ಮಾಡುವುದು, ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, BJP ಇರ್ಬೋದು, ಯಾರು ಕೂಡ ಮಾಡ್ಬೋದು. ಸಾಮಾನ್ಯವಾಗಿ ಉರಿಯೋ ಮನೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಇರದೇ ಇರ್ತವೆ. ಆದರೆ ಕಾಂಗ್ರೆಸ್ ಪಕ್ಷ ಏನು ಪ್ರೌಢಮೆಯಿಂದ ವರ್ತಿಸಬೇಕಾಗಿದೆ. ಗೃಹ ಸಚಿವರುಗಳು ಅಂಥವ್ರನ್ನ ಎಡೆಮುರಿ ಕಟ್ಟಬೇಕಾಗಿದೆ. ನಿನ್ನೆ ಹಲವಾರು ಲೂಪ್ಹೋಲ್ಸ್ ಇರ್ತಕ್ಕಂಥದ್ದು. ನಾಟ್ ಓನ್ಲಿ ನಾನು ಕಾಂಗ್ರೆಸ್ ಮಾತ್ರ ಹೇಳ್ತಿಲ್ಲ, ಭಾರತೀಯ ಜನತಾ ಪಕ್ಷದ ಅನೇಕ ಕಾರ್ಯಕರ್ತರುಗಳು ಕೂಡ ನಿನ್ನೆ ವಿಧಾನಸೌಧ ಒಳಗಡೆ ಇದ್ದರು. ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರುಗಳು ಕೂಡ ಇದ್ದರು. ವಿಧಾನಸೌಧದಲ್ಲಿ ಯಾರೊಬ್ಬ ಬಡವ, ಒಬ್ಬ ರೈತ ಸಡನ್ಲಿ ಎಂಟ್ರಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಬೆಂಬಲಿಗರು ಎಂಟ್ರಿ ಕೊಡ್ತಾರೆ. ಇನ್ನು ನಾಸೀರ್ ಹುಸೇನ್ ರವರು ಅವರು ಈ ದೇಶದ ಪ್ರಜೆ ರೀ. ಅವರೇನು ಬೇರೆ ರಾಷ್ಟ್ರದಲ್ಲಿ ಇಲ್ಲ. ಅವರು ಬಳ್ಳಾರಿಯವರು ಈ ರಾಷ್ಟ್ರದ ಪ್ರಜೆ. ಕೂಗ್ತಿದ್ದಾನೆ ಅಂತ ಸಂದರ್ಭದಲ್ಲಿ ಇಟ್ಕೊಂಡು ಅವನಿಗೆ ಮುಖ ಕೊಡಿಬೇಕಿತ್ತು. ಅವ್ರಿಗೆ ಹೀರೋ ಆಗೋರು ಅವನು ಹಿಡಿದು ಕೊಡಬೇಕಿತ್ತು, ಹೀರೋ ಆಗೋರು. ಅದು ಬಿಟ್ಟು ಪತ್ರಕರ್ತ ಪ್ರಶ್ನೆ ಕೇಳಿದಂತೆ ಇಡಿಯೇಟ್ ಹೋಗೋ ಅಂತ ಹೇಳಿದ್ರೆ ಇವರ ದ್ರಾಷ್ಟ್ರ ಏನು, ದರ್ಪ ಏನು, ಇವರ ದುರಾಂಕಾರ ಏನು, ಇವರು ಈ ನೆಲದಲ್ಲಿದ್ದಾರ ಇವರು ಆಯಿತಾ, ಅದು ಏನು ನೇರವಾಗಿ ಚುನಾವಣೆಯಲ್ಲಿ ಇವರೇನು ಎಲೆಕ್ಷನ್ ನಿಂತು ಬಂದಿಲ್ಲ, ರಾಜ್ಯಸಭೆ ಚುನಾವಣೆಯಲ್ಲಿ ಬಂದಿರತಕ್ಕಂಥವ್ರು. ಅಂದರೆ ಇವ್ರ ದರ್ಪ ನೋಡಿ ಲೆಕ್ಕಾಕಿ, ನಾಸೀರ್ ಹುಸೇನ್ ದರ್ಪ ನೋಡಿ ಅವ್ರಿಗೆಂತ ಗಾಂಚಳಿ ಇರ್ಬೋದು. ಆದರೆ ಕ್ವಶನ್ ಕೇಳ್ತೇನೆ, ನಿಜವಾಗ್ಲೂ ನೋಡಿ ಯಾರೇ ಆಗಿರಲ್ಲ ಅವನ್ನ ಪೊಲೀಸ್ ಇಲಾಖೆ ಪತ್ತೆ ಹಿಡಿ ನಾನು ಖಂಡಿಸ್ತೀನಿ ಒದ್ದು ಒಳಗಾಕಿ ಅಂದರೆ ಹೀರೋ ಆಗಿರೋರು ಇವತ್ತು ನಾಸೀರ್ ಹುಸೇನ್ ಅವರು. ಆದರೆ ನಾಸೀರ್ ಹುಸೇನ್ ಅವರ ಮುಖ ಉಳಿಸಕ್ಕಾಗಿ ಸರ್ಕಾರ ಏನಾದ್ರು ಅವ್ರ ಪರವಾಗಿ ನಿಂತರೆ ಸರ್ಕಾರದ ಕೂಡ ಅಕ್ಷಮ್ಯ ಅಪರಾಧ ಅಂತ ಹೇಳಿ. ಯಾಕಂದ್ರೆ ನಾಸೀರ್ ಹುಸೇನ್ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಅವರು ಖರ್ಗೆ ಅವ್ರಿಗೆ ಪೊಲಿಟಿಕಲ್ ಅಲ್ಲ ಯಾರೇ ಆಗ್ಬೋದು, ಈ ಕಾರಣಕ್ಕೆ ಅವರು ಏನು ನಾಸೀರ್ ಹುಸೇನ್ ಅಂತೆಲ್ಲ ಏನಾದ್ರೂ ಇಲ್ಲಿ ಈಗ ಚಿದಾನಂದ್ ಹೇಳಿದಂತೆ ಸರ್ಕಾರ ಏನು ಹೈಕಮಾಂಡ್ ಮನವೊಲಿಕೆ, ಯಾಕಂದ್ರೆ ಅದೇ ಖರ್ಗೆ ಅವರು ಸ್ವತಃ ಏನು ರಾಜ್ಯಸಭೆಯಲ್ಲಿ ನಿಂತು ದೇಶದ ಅಖಂಡತೆ ವಿಚಾರದಲ್ಲಿ ಯಾರೇ ಮಾತಾಡಿದ್ರು ಕೂಡ ಪ್ರತ್ಯೇಕತೆಯನ್ನ ನಾವ್ ಯಾರು ಏನು ಸಹಿಸಲ್ಲ ಅನ್ನೋಂತ ಒಂದು ಏನು DK ಸುರೇಶ್ ಅವರ ಕಾಂಟೆಕ್ಚುಯಲ್ ರೆಫರೆನ್ಸ್ ಏನೇ ಇದ್ರು ಆ ಒಂದು ಹೇಳಿಕೆ ಸಂದರ್ಭದಲ್ಲಿ ದೊಡ್ಡ ಭಾಷಣ ಮಾಡಿದ ಇಂಪ್ಲಿಮೆಂಟ್ ಕೂಡ ಆಗ್ಬೇಕಲ್ಲ. ಯಾಕಂದ್ರೆ ನಿನ್ನೆ ರಿಯಾಕ್ಷನ್ ಅದು ಕೊಡುವಂತ ಟೈಮಲ್ಲಿ ಎಷ್ಟು ರಿಯಲ್ ಟೈಮ್ ರಿಯಾಕ್ಷನ್ ಎಷ್ಟು ಡಿಲೇ ಇದೆ ಅನ್ನೋದಕ್ಕೆ ಇವತ್ತು 3 ಜನನ ಕರೆಸಿ ಇವತ್ತು ಸಂಜೆ ಅಷ್ಟೊತ್ತಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಇದು ವಿವಾದ ಎರಪ್ಟ್ ಆಗುವಂತ ಸಂದರ್ಭದಲ್ಲಿ ಅವರ ರೆಸ್ಪಾನ್ಸ್ ಹೇಗಿತ್ತು ನೋಡಿ. ಅಂದ್ರೆ ಪಟೇಲ್ ಹೇಳಿದಂತೆ ನೀರು ಅವರ ದಾಷ್ಟೇ ವಿಚಾರ ಇದೆಲ್ಲ, ಹೋಗಯ್ಯ ಮುಂದೆ ಹೋಗ ನೀನು ಹೋಗುವಂತೆಲ್ಲ ಮಾತನಾಡುತ್ತಿದ್ದಲ್ಲ. ಸೊ ಅವರ ದುರಾಂಕಾರ ನಾಸೀರ್ ಹುಸೇನ್ ತಿಳ್ಕೊಬಿಟ್ಟಿದ್ದಾರೆ. ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ. ಇವೆಲ್ಲವೂ ಕೂಡ ಈ ನೆಲದಲ್ಲಿ ನಡೆಯಲ್ಲ. ಯಾವುದೋ ಒಂದು ಸಮುದಾಯ ಅವ್ರ ಪರವಾಗಿದೆ ಅಂತ ಹೇಳಿದ ತಕ್ಷಣ ಯಾರ ಪಕ್ಕದಲ್ಲಿ ಕೂತ್ರೆ ನಿಜವಾಗ್ಲೂ ಅವರು ದೇಶ ಪ್ರೇಮಿ ಆಗಿದೆ, ರಾಷ್ಟ್ರ ಪ್ರೇಮಿ ಆಗಿದ್ರೆ ಅವ್ರ ಪಕ್ಕದಲ್ಲಿ ಕೂಗಿದ್ದಾರೆ ಅವ್ರನ್ನ ಈಗಲೇ ಹಿಡಿದು ಕೊಡ್ಬೋಯ್ತಲ್ಲ. ಈಗ ಇಮಿಡಿಯೇಟ್ ಹೇಳ್ಬೋದು, ಪೊಲೀಸರು ಕರೆದು ಹೇಳ್ಬೋದು, ಎಳಿಬೋದು. ಪತ್ರಕರ್ತ ಪ್ರಶ್ನೆ ಮಾಡಿದವ್ರಿಗೆ ಇಡಿಯೇಟ್ ಅಂತ ಪದ ಬಳಸ್ತಾರೆ. ಇವ್ರದ್ದು ಇದು ಅಂದರೆ ನಾಸೀರ್ ಹುಸೇನ್ ಮನಸ್ಥಿತಿ ಅಂತದ್ದು ಅನ್ನೋದು ನಾನು ಹೇಳ್ತೇನೆ. ನನಗೆ ನಾಸೀರ್ ಹುಸೇನ್ ಅಣ್ಣ ಅಲ್ಲ, ತಮ್ಮ ಅಲ್ಲ, ಫ್ರೆಂಡ್ ಅಲ್ಲ. ಆದರೆ ಈ ವಿಷಯದಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳಿ ನಡ್ಕೊಂಡ ರೀತಿ ಇದೆಯಲ್ಲ, ಅದು ಪತ್ರಕರ್ತ ಇರ್ಬೋದು, ಸಮಾಜದ ಒಬ್ಬ ವ್ಯಕ್ತಿ ಇರ್ಬೋದು, ದೇಶದ ವಿಚಾರ ಸಂದರ್ಭದಲ್ಲಿ ಇಂಥ ವಿಚಾರ ಪ್ರಶ್ನೆ ಕೇಳಿದಾಗ ಅವ್ರು ನಡ್ಕೊಳ್ಳೋದು ಪ್ರಬುದ್ಧವಾಗಿ ನಡ್ಕೊಳ್ಬೋದಿತ್ತು. ಅಪ್ರಬುದ್ಧವಾಗಿ ನಾಸೀರ್ ಹುಸೇನ್ ನಡ್ಕೊಳ್ಳೋ ಮುಖಾಂತರ ಈ ಪ್ರಕರಣದಲ್ಲಿ ಮತ್ತಷ್ಟು ಅನುಮಾನಕ್ಕೆ ಅವರೇ ಎಡೆ ಮಾಡಿಕೊಟ್ಟಿದ್ದಾರೆ. ಪಕ್ಕದ ತಮಿಳುನಾಡಲ್ಲಿ ಬರೀ ಇನ್ನೊಂದು ವಿಚಾರ ಆಗಿದೆ. DMK ಅವರು ಜಾಹೀರಾತನ್ನು ಕೊಡುವಂತ ಸಂದರ್ಭದಲ್ಲಿ ಏನು 2ನೇ ಬಾಹ್ಯಾಕಾಶ ನಿಲ್ದಾಣಕ್ಕೆ ಚೈನಾದ ಒಂದು ಏನು ಮ್ಯಾಪ್ ಅನ್ನು ಹಾಕಿ ಜಾಹೀರಾತನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನು ಕಣಿಮೋಳಿ ಅಂತ ಒಂದು ನಾಯಕರು ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಅವರೇ ನಮ್ಮ ಎನಿಮಿ ಕಂಟ್ರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರೇ ಹೇಳ್ತಾ ಇದ್ದಾರೆ ಏನು ಎಲ್ಲ ಅಲ್ಲಿ ಪಕ್ಕದಲ್ಲೆಲ್ಲ ಕಿತ್ಕೊಂಡು ಹೋಗಿದ್ದಾರೆ, ಏನು ಮಾಡ್ತಾ ಇಲ್ಲ ಸರ್ಕಾರ ಅಂತ, ಜೊತೆಗೆ ಎನಿಮಿ ಕಂಟ್ರಿ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಡಬಲ್ ಸ್ಟ್ಯಾಂಡರ್ಡ್ಗಳು ಮತ್ತು ತಮ್ಮ ತಪ್ಪುಗಳನ್ನ ಯಾವ ಹಂತದವರೆಗೂ ಕೂಡ ಜಸ್ಟಿಫೈ ಮಾಡ್ಕೊಂತಾರೆ ಅನ್ನೋದಕ್ಕೆ ಇನ್ನೊಂದ್ಸರಿ ಕೊನೆಯಾಗಿ ಹೇಳ್ತೀನಿ. ಯಾವುದೇ ದೇಶದ್ರೋಹಿಗಳಿಗೆ ಬೆಂಬಲಿಸೋರು ಮತ್ತು ಅವ್ರ ಪರವಾಗಿ ನಿಲ್ಲರು, ಅವ್ರನ್ನ ರಕ್ಷಣೆ ಮಾಡೋರು ಕೂಡ ಇವರು ಕೂಡ ಈ ದೇಶದ ದೇಶದ್ರೋಹಿಗಳು ಮತ್ತು ಈ ದೇಶದ ಭಯೋತ್ಪಾದಕರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸರ್ಕಾರ ಈ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾದಂತಹ ತನಿಖೆಯನ್ನ ಮಾಡಬೇಕು. ಅಲ್ಲಿ ಏನು ಆಗಿದೆ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಯಾವ ರಿಪೋರ್ಟ್ ಬರುತ್ತೆ ಅದನ್ನೇ ಜನರ ಮುಂದಿರುವಂತಹ ಪ್ರಯತ್ನಗಳು ಮಾಡಬೇಕಾಗತ್ತೆ ಅನ್ನೋದೇ ಜನರ ಆಶಯ ಕೂಡ. ಸರಿಯಾದ ರೀತಿಯಲ್ಲಿ ಸರ್ಕಾರ ಇಲ್ಲಿ ಪ್ರಬುದ್ಧವಾಗಿ ವರ್ತನೆ ಮಾಡಬೇಕು ಅನ್ನೋದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.